ಸರ್ ನಿಮ್ಮ ಟಿಕೆಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಯದುವೀರವರು ಬಿಜೆಪಿಯಿಂದ ಟಿಕೆಟ್ ತಗೋತಾರೆ, ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆಗಳು ಶುರು ಆಗಿದೆ ಸರ್. ಈಗ ರಾಜ್ಯದಲ್ಲಿ 28 ಜನ ಸಂಸದರಿದ್ದಾರೆ. ಸಂಸದರನ್ನು ಟಿಕೆಟನ್ನಾಗಲಿ ಅವ್ರ ಭವಿಷ್ಯವನ್ನು ಅಲ್ಲಿ ನಿರ್ಧಾರ ಮಾಡೋರು ಯಾರು? ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ? 28 ಜನ ಸಂಸದರಲ್ಲಿ ಬಹುಶಃ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು MP, ಇನ್ನು ಉಳಿದಿರೋರು ಹಳೆ ಪಾಲಿಟಿಷಿಯನ್, ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ, ಬೇರೆ ಬೇರೆ MLA ಎಲ್ಲ ಆಗಿರುವಂಥವ್ರು ಇದ್ದಾರೆ, ಹಿಂದೆ MP ಆದವರು ಇದ್ದಾರೆ. ಅದು ಬಿಟ್ಟರೆ 2ನೇ ಟರ್ಮ್ ಇರೋದು ನಾನು, ಇನ್ನು ಉಳಿದವರೆಲ್ಲ 3 ಟರ್ಮು 4 ಟರ್ಮು 5 ಟರ್ಮು 6 ಟರ್ಮ್ ಇದ್ದಾರೆ. ಎಲ್ಲರದ್ದು ಪರ್ಫಾರ್ಮೆನ್ಸ್ ಅನ್ನೋದು ಇವ್ಯಾಲ್ಯೂಯೇಷನ್ ಆಗುತ್ತೆ. ನಾನು ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಅದರ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನಗೆ ಹೇಳಿ. ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ, ಅದಕ್ಕೋಸ್ಕರ ಅವ್ನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು. ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರು ಇದ್ದರೆ ಹೇಳ್ಬಿಟ್ರಿ. ನಾನು ಭಾಳ ಸರಿ ಹೇಳ್ತೀನಿ, ಕಾಯಕ್ಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ. ಮಾಡಿದ ಕೆಲಸ ನೋಡಿದ ಜನ ಇದ್ದಾರೆ, ಬೆನ್ನಿಗೆ ನಿಲ್ಲುವಂಥ ಕಾರ್ಯಕರ್ತರಿದ್ದಾರೆ. ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ, ರಿಂಗ್ ರೋಡ್ ಮಾಡಿದ್ದೀನಿ, ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ, ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ, 12 ಟ್ರೈನ್ ತಂದಿದ್ದೀನಿ, 13ನೇದು ಕೂಡ 12ನೇ ತಾರೀಕು ಇನ್ನೊಂದು ತೊಗೊಂಬರ್ತಾಯಿದ್ದೀನಿ, 11ನೇ ತಾರೀಕು 12ನೇ ಟ್ರೈನ್ ಇನಾಗ್ರೇಟ್ ಮಾಡ್ತಾಯಿದ್ದೀನಿ. ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ. ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಮಡಿಕೇರಿಗೆ 4 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟು ವರ್ಷ ತರೋಕ್ಕಾಗಿಲ್ಲ ಅವ್ರ ಕೈಲಿ, ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕನ ಆಳ್ದವ್ರ ಕೈಲಿ ತರೋಕ್ಕಾಗಿಲ್ಲ, ಆದರೆ ಮೈಸೂರಿಗೆ ತರ್ತಾಯಿದ್ದೀನಿ ನಾನು. ಮೈಸೂರು ಮೊದಲನೇ ಸಿಟಿ, ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ. ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರೋಕ್ಕೆ ಅಂತ ಹೊರಟಿದ್ದೀನಿ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಜೊತೆಗೆ 2 ವರ್ಷದಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಗ್ಯಾಸು ಬರಬೇಕು, ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸು ಕೂಡ ಮಾಡಿದ್ದೀನಿ. ಗ್ರೇಟರ್ ಮೈಸೂರು ಮಾಡೋಕ್ಕೆ ಕೊಟ್ಟಿದ್ದೀನಿ, ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ. ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ? ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇಷ್ಟು ಕೆಲಸವೇ ನನಗೆ ಶ್ರೀರಕ್ಷೆ. ಇದ್ರ ಆಚೆಗೆ ಇನ್ನು ಟಿಕೆಟದ ಬಗ್ಗೆ ಯಾರು ಚರ್ಚೆ ಮಾಡಿದರೆ ನಾನೇನು ಹೇಳೋಕ್ಕಾಗಲ್ಲ. ಮೈಸೂರು ಜನ, ಕೊಡಗಿನ ಜನ ನನ್ನ ಪ್ರೀತಿಯಿಂದ ಕಂಡಿದ್ದಾರೆ, 2 ಸರಿ ಕೈ ಹಿಡಿದಿದ್ದಾರೆ. ಒಂದು ಚುನಾವಣೆಗಿಂತ ಇನ್ನೊಂದು ಚುನಾವಣೆಯಲ್ಲಿ ಜಾಸ್ತಿ ಓಟಲ್ಲಿ ಗೆಲ್ಲಿಸಿದ್ದಾರೆ. ಈ ಸರಿಲೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನಿಶ್ಚಿತವಾಗಿ ಹೇಳ್ತೀನಿ, 2 ಲಕ್ಷದಿಂದ 3 ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ, ನಿಮ್ಮ MP ಯಾರು ಆಗಬೇಕು ಅಂತ. ಅವ್ರು ಪ್ರತಾಪ್ ಸಿಂಹ ಆಗಬೇಕು ಅಂತಾರೆ, ಬೇರೆಯವ್ರು ಆಗಬೇಕಂತಾರೆ. ಮೀಡಿಯಾದಲ್ಲೇ ಒಂದು ಫೋನ್ ಲೈನ್ ಓಪನ್ ಮಾಡಿಬಿಡಿ, ಕೇಳಿಬಿಡಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡಿ. ಇಷ್ಟೆಲ್ಲ ಇದೆ. ಹಾಗಾಗಿ ನನಗೆ ಗೊತ್ತಿದೆ, ಯಾರೇನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ನನಗೆ ಗೊತ್ತಿಲ್ಲ, ನನಗೆ ಆ ಥರ ನನಗೇನು ನನ್ನ ಅರಿವಿಗೂ ಬಂದಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಏನೋ ಬರ್ತಿರ್ತಾರೆ, ಟಿಕೆಟ್ ಆಕಾಂಕ್ಷಿಗಳು ಬರ್ತಿರ್ತಾರೆ, ಕೇಳ್ತಾ ಇರ್ತಾರೆ, ಏನಾದ್ರು ಮಾಡ್ತಿರ್ತಾರೆ. ನಾನು ಅದಕ್ಕೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ, ನಾನು ಕೇಳಬಾರ್ದು ಅಂತ ಹೇಳೋಕ್ಕಾಗಲ್ಲ. ಮೈಸೂರು ಕೊಡಗಿನ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಪಕ್ಷದಲ್ಲಿ ಅವರು ಒಂದು ಪಕ್ಷದ ಒಂದು ಸದಸ್ಯರಾಗಿದ್ದರೆ ಅವ್ರು ಕೇಳ್ಬೋದು, ಟಿಕೆಟನ್ನು ಕೇಳುವಂಥ ಹಕ್ಕು ಅವ್ರಿಗಿರುತ್ತೆ, ಕೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟು ಹೊರತಾಗಿ ನಾನು ಈಗಲೇ ಹೇಳ್ತೀನಿ, 10 ವರ್ಷ ಒಬ್ಬ ಸಂಸದನಾಗಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ. ನಂತರ ಕೆಲಸ ಮಾಡಲಿಕ್ಕೆ ನಾನು ಇವಾಗ ಹೇಳ್ಬಿಡ್ತೀನಿ, ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ನಾನೊಬ್ಬ ಜರ್ನಲಿಸ್ಟಾಗಿ ಬಂದವನು ನಾನು. ಹಾಗಾಗಿ ಒಬ್ಬ ಜರ್ನಲಿಸ್ಟು ಕಮ್ ಪಾಲಿಟಿಷಿಯನ್ ನಾನು. ಹಾಗಾಗಿ ನನ್ನ ಕೆಲಸನ ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಇದರ ಆಚೆಗೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆಗಳು ಜಾಸ್ತಿ ಇರ್ತವೆ. ಏನೇ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಆ ತಾಯಿ ಚಾಮುಂಡಿಯಲ್ಲಿ ಅಚಲವಾದಂಥ ವಿಶ್ವಾಸ ಇಟ್ಟಿದ್ದೀನಿ. ಈಗ ನಮ್ಮನ್ನು ಯಾರು ನಮ್ಮ ಬಗ್ಗೆ ಅಸೂಯೆ ಇಟ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ, ಪ್ರೀತಿಸುವಂಥವ್ರ ಹಾರೈಕೆಯೂ ಭಾಳ ದೊಡ್ಡದಿರುತ್ತೆ. ಹಾಗೆ ದೇಶಕ್ಕೆ ಮೋದಿ ಬೇಕು ಅಂತ ಕೋಟ್ಯಾಂತರ ಜನ ಹಾರೈಕೆಯನ್ನು ಅವರ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅವ್ರ ಹಾರೈಕೆಯ ಮುಂದೆ, ಅವರ ಆಶೀರ್ವಾದದ ಮುಂದೆ ಯಾರೋ ಒಂದಷ್ಟು ಜನರ ಅಸೂಯೆ ಶಾಪ ತಟ್ಟೋದಿಲ್ಲ. ಹಾಗೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ, ಅವರ ಆಶೀರ್ವಾದದ ಮುಂದೆ ಇದು ಯಾವುದೂ ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ. ನಾನು ತಾಯಿ ಚಾಮುಂಡಿಯ ಪರಮ ಭಕ್ತ. ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು, ಆದರೆ ತಾಯಿ ಚಾಮುಂಡಿ ಏರಿರೋದು ಸಿಂಹವನ್ನು, ತನ್ನ ವಾಹನವನ್ನು ಅವಳು ಕೈ ಬಿಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.